ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬಿ. ನನ್ನ ಜೊತೆಗೆ ಜೊತೆಗಿದ್ದಾರೆ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್. ಶ್ರೀಪಾದ್ ಪಾಟೀಲ್, ಓವರ್ ಟು ಯು. ಥ್ಯಾಂಕ್ ಯು ವೀರೇಶ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಬಳ್ಳಾರಿಯ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮತ್ತೊಂದು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಘಟನೆಯ ಹಿಂದೆ ರಾಜಕೀಯ ಹುನ್ನಾರ ಅಡಗಿತ್ತು ಅನ್ನುವಂತ ಮಾತನ್ನ ಜನಾರ್ದನ್ ರೆಡ್ಡಿ ವಿಡಿಯೋ ಸಾಕ್ಷಿ ಸಮೇತ ಹೇಳ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಹೆಸರಲ್ಲಿ ಹತ್ಯೆಗೆ ಹುನ್ನಾರ ನಡೆದಿತ್ತ ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಈಗ ಹುಟ್ಟಿದೆ. ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಪ್ಲಾನ್ ನಡೆದಿತ್ತ? ಯಾವ ರೀತಿ ಪ್ಲಾನ್ ಮಾಡಿದ್ರು, ಏನು ಎತ್ತ? ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಹುಟ್ಕೊಂಡಿದೆ. ಮಾಸ್ಟರ್ ಪ್ಲಾನ್ ಮಾಡಿಯೇ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ? ಬಳ್ಳಾರಿಯಲ್ಲಿ ಗಲಭೆ ಹೆಸರಲ್ಲಿ ಹತ್ಯೆಗೆ ಹುನ್ನಾರ ನಡೆದಿತ್ತ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಬಿಗ್ ಪ್ಲಾನ್ ನಡೆದಿತ್ತು ಅಂತ ಹೇಳ್ತಿದ್ದಾರೆ ರೆಡ್ಡಿ. ಕಾಂಗ್ರೆಸ್ ಮುಖಂಡನ ಹತ್ಯೆಗೆ ಚಕ್ರವ್ಯೂಹ ಸಿದ್ಧವಾಗಿತ್ತ? ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಪ್ಲಾನ್ ನಡೆದಿತ್ತ? ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಈಗ ಹುಟ್ಟಿದೆ. ಮಾಸ್ಟರ್ ಪ್ಲಾನ್ ಮಾಡಿಯೇ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬಿ. ನನ್ನ ಜೊತೆಗೆ ಜೊತೆಗಿದ್ದಾರೆ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್. ಶ್ರೀಪಾದ್ ಪಾಟೀಲ್, ಓವರ್ ಟು ಯು. ಥ್ಯಾಂಕ್ ಯು ವೀರೇಶ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಬಳ್ಳಾರಿಯ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮತ್ತೊಂದು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಘಟನೆಯ ಹಿಂದೆ ರಾಜಕೀಯ ಹುನ್ನಾರ ಅಡಗಿತ್ತು ಅನ್ನುವಂತ ಮಾತನ್ನ ಜನಾರ್ದನ್ ರೆಡ್ಡಿ ವಿಡಿಯೋ ಸಾಕ್ಷಿ ಸಮೇತ ಹೇಳ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಹೆಸರಲ್ಲಿ ಹತ್ಯೆಗೆ ಹುನ್ನಾರ ನಡೆದಿತ್ತ? ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಈಗ ಹುಟ್ಟಿದೆ. ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಪ್ಲಾನ್ ನಡೆದಿತ್ತ? ಯಾವ ರೀತಿ ಪ್ಲಾನ್ ಮಾಡಿದ್ರು, ಏನು ಎತ್ತ? ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಹುಟ್ಕೊಂಡಿದೆ. ಮಾಸ್ಟರ್ ಪ್ಲಾನ್ ಮಾಡಿಯೇ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ? ಬಳ್ಳಾರಿಯಲ್ಲಿ ಗಲಭೆ ಹೆಸರಲ್ಲಿ ಹತ್ಯೆಗೆ ಹುನ್ನಾರ ನಡೆದಿತ್ತ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಬಿಗ್ ಪ್ಲಾನ್ ನಡೆದಿತ್ತು ಅಂತ ಹೇಳ್ತಿದ್ದಾರೆ ರೆಡ್ಡಿ. ಕಾಂಗ್ರೆಸ್ ಮುಖಂಡನ ಹತ್ಯೆಗೆ ಚಕ್ರವ್ಯೂಹ ಸಿದ್ಧವಾಗಿತ್ತ? ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಪ್ಲಾನ್ ನಡೆದಿತ್ತ? ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಈಗ ಹುಟ್ಟಿದೆ. ಮಾಸ್ಟರ್ ಪ್ಲಾನ್ ಮಾಡಿಯೇ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬಿ. ನನ್ನ ಜೊತೆಗೆ ಜೊತೆಗಿದ್ದಾರೆ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್. ಶ್ರೀಪಾದ್ ಪಾಟೀಲ್, ಓವರ್ ಟು ಯು. ಥ್ಯಾಂಕ್ ಯು ವೀರೇಶ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಬಳ್ಳಾರಿಯ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮತ್ತೊಂದು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಘಟನೆಯ ಹಿಂದೆ ರಾಜಕೀಯ ಹುನ್ನಾರ ಅಡಗಿತ್ತು ಅನ್ನುವಂತ ಮಾತನ್ನ ಜನಾರ್ದನ್ ರೆಡ್ಡಿ ವಿಡಿಯೋ ಸಾಕ್ಷಿ ಸಮೇತ ಹೇಳ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಹೆಸರಲ್ಲಿ ಹತ್ಯೆಗೆ ಹುನ್ನಾರ ನಡೆದಿತ್ತ? ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಈಗ ಹುಟ್ಟಿದೆ. ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಪ್ಲಾನ್ ನಡೆದಿತ್ತ? ಯಾವ ರೀತಿ ಪ್ಲಾನ್ ಮಾಡಿದ್ರು, ಏನು ಎತ್ತ? ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಹುಟ್ಕೊಂಡಿದೆ. ಮಾಸ್ಟರ್ ಪ್ಲಾನ್ ಮಾಡಿಯೇ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ? ಬಳ್ಳಾರಿಯಲ್ಲಿ ಗಲಭೆ ಹೆಸರಲ್ಲಿ ಹತ್ಯೆಗೆ ಹುನ್ನಾರ ನಡೆದಿತ್ತ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಬಿಗ್ ಪ್ಲಾನ್ ನಡೆದಿತ್ತು ಅಂತ ಹೇಳ್ತಿದ್ದಾರೆ ರೆಡ್ಡಿ.
ಕಾಂಗ್ರೆಸ್ ಮುಖಂಡನ ಹತ್ಯೆಗೆ ಚಕ್ರವ್ಯೂಹ ಸಿದ್ಧವಾಗಿತ್ತ. ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಪ್ಲಾನ್ ನಡೆದಿತ್ತ. ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಈಗ ಹುಟ್ಟಿದೆ. ಮಾಸ್ಟರ್ ಪ್ಲಾನ್ ಮಾಡಿಯೇ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬಿ. ನನ್ನ ಜೊತೆಗೆ ಜೊತೆಗಿದ್ದಾರೆ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್. ಶ್ರೀಪಾದ್ ಪಾಟೀಲ್, ಓವರ್ ಟು ಯು. ಹಾಗೆ ವಿರೇಚ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಬಳ್ಳಾರಿಯ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮತ್ತೊಂದು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಘಟನೆಯ ಹಿಂದೆ ರಾಜಕೀಯ ಹುನ್ನಾರ ಅಡಗಿತ್ತು ಅನ್ನುವಂತ ಮಾತನ್ನ ಜನಾರ್ದನ್ ರೆಡ್ಡಿ ವಿಡಿಯೋ ಸಾಕ್ಷಿ ಸಮೇತ ಹೇಳ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಹೆಸರಲ್ಲಿ ಹತ್ಯೆಗೆ ಹುನ್ನಾರ ನಡೆದಿತ್ತ. ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಈಗ ಹುಟ್ಟಿದೆ. ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಪ್ಲಾನ್ ನಡೆದಿತ್ತ. ಯಾವ ರೀತಿ ಪ್ಲಾನ್ ಮಾಡಿದ್ರು, ಏನು ಎತ್ತ? ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಹುಟ್ಕೊಂಡಿದೆ. ಮಾಸ್ಟರ್ ಪ್ಲಾನ್ ಮಾಡಿಯೇ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ. ಬಳ್ಳಾರಿಯಲ್ಲಿ ಗಲಭೆ ಹೆಸರಲ್ಲಿ ಹತ್ಯೆಗೆ ಹುನ್ನಾರ ನಡೆದಿತ್ತ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಬಿಗ್ ಪ್ಲಾನ್ ನಡೆದಿತ್ತು ಅಂತ ಹೇಳ್ತಿದ್ದಾರೆ ರೆಡ್ಡಿ. ಕಾಂಗ್ರೆಸ್ ಮುಖಂಡನ ಹತ್ಯೆಗೆ ಚಕ್ರವ್ಯೂಹ ಸಿದ್ಧವಾಗಿತ್ತ. ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಪ್ಲಾನ್ ನಡೆದಿತ್ತ. ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಈಗ ಹುಟ್ಟಿದೆ. ಮಾಸ್ಟರ್ ಪ್ಲಾನ್ ಮಾಡಿಯೇ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬಿ. ನನ್ನ ಜೊತೆಗೆ ಜೊತೆಗಿದ್ದಾರೆ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್. ಶ್ರೀಪಾದ್ ಪಾಟೀಲ್, ಓವರ್ ಟು ಯು. ಹಾಗೆ ವಿರೇಚ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಬಳ್ಳಾರಿಯ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮತ್ತೊಂದು ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಘಟನೆಯ ಹಿಂದೆ ರಾಜಕೀಯ ಹುನ್ನಾರ ಅಡಗಿತ್ತು ಅನ್ನುವಂತ ಮಾತನ್ನ ಜನಾರ್ದನ್ ರೆಡ್ಡಿ ವಿಡಿಯೋ ಸಾಕ್ಷಿ ಸಮೇತ ಹೇಳ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಹೆಸರಲ್ಲಿ ಹತ್ಯೆಗೆ ಹುನ್ನಾರ ನಡೆದಿತ್ತ. ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಈಗ ಹುಟ್ಟಿದೆ. ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಪ್ಲಾನ್ ನಡೆದಿತ್ತ. ಯಾವ ರೀತಿ ಪ್ಲಾನ್ ಮಾಡಿದ್ರು, ಏನು ಎತ್ತ? ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಹುಟ್ಕೊಂಡಿದೆ. ಮಾಸ್ಟರ್ ಪ್ಲಾನ್ ಮಾಡಿಯೇ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ. ಬಳ್ಳಾರಿಯಲ್ಲಿ ಗಲಭೆ ಹೆಸರಲ್ಲಿ ಹತ್ಯೆಗೆ ಹುನ್ನಾರ ನಡೆದಿತ್ತ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಬಿಗ್ ಪ್ಲಾನ್ ನಡೆದಿತ್ತು ಅಂತ ಹೇಳ್ತಿದ್ದಾರೆ ರೆಡ್ಡಿ. ಕಾಂಗ್ರೆಸ್ ಮುಖಂಡನ ಹತ್ಯೆಗೆ ಚಕ್ರವ್ಯೂಹ ಸಿದ್ಧವಾಗಿತ್ತ. ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಗೆ ಪ್ಲಾನ್ ನಡೆದಿತ್ತ. ಜನಾರ್ದನ್ ರೆಡ್ಡಿ ಆರೋಪದ ಬೆನ್ನಲ್ಲೇ ನೂರಾರು ಪ್ರಶ್ನೆಗಳು ಈಗ ಹುಟ್ಟಿದೆ. ಮಾಸ್ಟರ್ ಪ್ಲಾನ್ ಮಾಡಿಯೇ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ.